ಒಟ್ಟಾರೆ ಶಿಕ್ಷಕರೆಲ್ಲರೂ ಒಂದು ಒಳ್ಳೆ ಮನಸ್ಸಿನಿಂದ 100ಕ್ಕೆ 100 ಗುರಿ ಮುಟ್ಲೇಬೇಕು ಅಂತಕ್ಕಂಥದನ್ನ ನಾವು 2010-11ನೇ ಸಾಲ ಪ್ರಾರಂಭದ ದಿನದೇ ನಾವೇನು ಪಾಠ ಹಂಚಿಕೆ ಮಾಡ್ಕೊಂಡ್ವಿ ಅವತ್ತೇ ನಿರ್ಧಾರವನ್ನ ಮಾಡಿ ಆ ಒಂದು ಗುರಿಯನ್ನು ಮುಟ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ವಿ. ಅದೇ ರೀತಿ ಮಕ್ಕಳು ಕೂಡ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟರು. ಶಿಕ್ಷಣ ಫೌಂಡೇಶನ್ ಅದಕ್ಕೆ ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸ್ತಾ ಹೋದ್ರು. ಒಟ್ಟಾರೆ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಎಲ್ಲ ಶಿಕ್ಷಕ ಮಿತ್ರರಿಗೆ ಅಂತಂದ್ರೆ, ಯಾವುದನ್ನು ಸಾಧಿಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವೆಲ್ಲೂ ಕೂಡ ಅನ್ಕೊಂಡಿದ್ದೀರಾ ಎಲ್ಲವನ್ನೂ ಸಾಧಿಸ್ತೀವಿ 100ಕ್ಕೆ 100 ಅಂತೇಳಿ ಹೊರಟ್ರೆ ಖಂಡಿತ ಎಲ್ಲರೂ ಕೂಡ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಹೇಳ್ತೀವಿ. ಯಾವ ರೀತಿ ಸಾಧಿಸಬಹುದು ಅನ್ನೋದನ್ನ ಒಂದೆರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ನಾವು ನಮ್ಮ ಮನಸ್ಸಿನಲ್ಲಿ ನಿಗದಿತವಾದಂತ ಒಂದು ಗುರಿ ಇಟ್ಕೋಬೇಕಾಗುತ್ತೆ. ಎರಡನೇದು, ಆ ಗುರಿಯ ತಲುಪಲಿಕ್ಕೆ ನಾವು ಸಂಪೂರ್ಣವಾದಂತಹ ಆ ಗುರಿಯನ್ನ ಆ ಕಡೆ ಈ ಕಡೆ ನೋಡಿದಾಗೆ ನಾವು ಕಾರ್ಯಶೀಲ ಆಗಬೇಕಾಗ್ತದೆ. ಆಗ ಮಾತ್ರ ನಾವು ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಮೂರನೇದು, ಮಕ್ಕಳು ಯಾರು ಕೂಡ ದಟ್ಟರಿಲ್ಲ, ಎಲ್ಲರೂ ಕೂಡ ದೇವರು ಅವ್ರದೇ ಆದಂತ ನಾಲೆಡ್ಜ್ ಅನ್ನ ಕೊಟ್ಟಿರ್ತಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಬೇಕಾಗಿರೋ ನಮ್ಮ ಶ್ರಮ ಅಲ್ಲ, ನಮ್ಮ ಮಾರ್ಗದರ್ಶನ ಬೇಕಾಗುತ್ತೆ ಅಷ್ಟೇ. ಶಿಕ್ಷಕರ ಮಾರ್ಗದರ್ಶನ ಇದ್ರೆ ಸಾಕು, ಮಕ್ಕಳು ತಾನಾಗ್ತಾನೆ ಒಳ್ಳೆಯ ಮಾರ್ಗದರ್ಶನ ಇದ್ರೆ ತಾನಾಗ್ತಾನೆ ಮಕ್ಕಳು ಕಲಿತಾ ಹೋಗ್ತಾರೆ. ಮನೆಯಲ್ಲಿ ನೀವು ಕೇಳಿದಂತ ಒಂದು ಪ್ರಶ್ನೆಗೆ ಕಾರ್ಯಕ್ರಮವನ್ನ ಯಾವ್ದಾದ್ರು ಕೊಟ್ಟು ನಿಮ್ಮ ಶಿಕ್ಷಕ ಮಿತ್ರರಿಗೆ ಅವರು ಕೂಡ 100ಕ್ಕೆ 100ರಷ್ಟು ಗುರಿ ಸಾಧನೆ ಮಾಡ್ಬೇಕಾದ್ರೆ ನೀವು ಏನು ಹೇಳ್ತೀರಾ, ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತಂದ್ರೆ, ಖಂಡಿತ ಅಂತಹ ಕಾರ್ಯಾಗಾರದಲ್ಲಿ ಯಾವ ಚಟುವಟಿಕೆಗಳ ಮುಖಾಂತರ ಯಾವ ರೀತಿ ಕಾರ್ಯಕ್ರಮಗಳ ರೂಪಿಸುವ ಮುಖಾಂತರ ಮಕ್ಕಳನ್ನ 100ಕ್ಕೆ 100ರಷ್ಟು ಸಾಧನೆ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಅಂತಹ ಕಾರ್ಯಾಗಾರದಲ್ಲಿ ನಾವುಗಳು ಖುದ್ದಾಗಿ ನಿಂತು ಅವರಿಗೆ ವಿವರಣೆಯನ್ನ ನೀಡಿ ಮಾರ್ಗದರ್ಶನ ಕೊಡ್ಲಿಕ್ಕೆ ಮಾರ್ಗದರ್ಶನ ಅನ್ನೋದಕ್ಕಿಂತ ಸಲಹೆಗಳನ್ನ ಕೊಡ್ಲಿಕ್ಕೆ ಬಯಸ್ತೀವಿ. ಅಂತಹ ಕಾರ್ಯಾಗಾರದಲ್ಲಿ ನಮ್ಮ ಸಲಹೆಗಳನ್ನ ಅವರಿಗೆ ಕೊಡ್ಲಿಕ್ಕೆ ಬಯಸ್ತೀವಿ.